ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಇವತ್ತು ನಾನು ತುಂಬ ಈಸಿಯಾಗಿರುವಂತಹ ಒಂದೇ ಗಂಟೆಯಲ್ಲಿ ಮುಗಿಸುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಪ್ರಾಕ್ಟೀಸ್ ಕಡಿಮೆ ಇರೋರಿಗಾದರೆ 2 ಅವರ್ಸಲ್ಲೇ ಆಗುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಇರೋರಿಗಾದರೆ ಇನ್ನೂ ಕೆಲವರು ಹಾಫ್ ಆನ್ ಅವರಲ್ಲೇ ಮುಗಿಸ್ಬಿಡ್ತಾರೆ, ಅಷ್ಟು ಸ್ಪೀಡಲ್ಲಿ ಇರ್ತಾರೆ. ಬಟ್ ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಾನೀಗ ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಅಷ್ಟೇ ಮುಗಿಸ್ಬೋದು 1.5 ಅವರಲ್ಲಿ ಅಥವಾ 2 ಅವರ್ಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಿಬಿಡ್ತೀರಾ. ಅಷ್ಟು ಈಸಿಯಾಗಿದೆ ಡಿಸೈನು. ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸು ನೋಡಿ, ಈ ಥರ ಸ್ಮಾಲ್ ಬೀಡ್ಸು 3 mm ಸೈಜ್ನ ಬೀಡ್ಸ್ನ ತೊಗೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? ನೀವು ಸೀರೆನಲ್ಲಿ ಗೋಲ್ಡ್ ಬಂದಿದ್ರೆ ಗೋಲ್ಡ್ ತೊಗೋಬೋದು, ಸಿಲ್ವರ್ ಇದ್ದರೆ ಸಿಲ್ವರು, ಕಾಪರು, ಯಾವ ಕಲರ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಇನ್ನೂ ಡಿಸೈನ್ಸ್ ಬರುತ್ತೆ, ಆ ಥರ ಡಿಸೈನ್ಸ್ ಬೇಕಿದ್ರೂ ತೊಗೋಬೋದು. ನೋಡಿ, ಸಿಲ್ಕ್ ಥ್ರೆಡ್ ಕಟ್ಟರು. ಈ ಕುಚ್ಚಿಗೆ ನೋಡಿ ಸಿಂಗಲ್ ಸ್ಟೆಪ್ಪೇ ಇರೋದ್ರಿಂದ ಒಂದೇ ಕಲರ್ನ ಯೂಸ್ ಮಾಡಬೇಕು ನಾವು. ಪಲ್ಲು ಕಲರ್ ಯಾವುದಿರುತ್ತೆ, ಬಾಡಿ ಕಲರ್ ಯಾವುದಿರುತ್ತೆ ನೋಡಿಕೊಂಡು, ಅಂದರೆ ಫುಲ್ ಸ್ಯಾರಿ ಬಾಡಿ ಕಲರ್, ಸ್ಯಾರಿ ಕಲರ್ ಯಾವುದಿರುತ್ತೆ ಆ ಕಲರ್ನ ಪಲ್ಲುಗೆ ಹಾಕ್ಕೊಳ್ಳಿ, ಅಪೋಸಿಟ್ ಕಲರ್ನ ಹಾಕ್ಕೊಳ್ಳಿ. ಪಲ್ಲು ಕಲರ್ನ ಕುಚ್ಚಿಗೆ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಎರಡೇ ಸ್ಟೆಪ್ ಇದರಲ್ಲಿ. ಒಂದು ಸ್ಟೆಪ್ಪಲ್ಲಿ ವರ್ಕ್ ಮುಗ್ದೋಗುತ್ತೆ, ಇನ್ನೊಂದು ಸ್ಟೆಪ್ಪು ಕುಚ್ಚು ಕಟ್ಟೋದು. ತುಂಬ ಈಸಿ ಇದೆ. ಸರಿ, ಇವತ್ತಿನ ಡಿಸೈನ್ನ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು ಸೀರೆಯ ಉಲ್ಟಾ ಮತ್ತು ಸೀದಾ ಭಾಗ ನೋಡಿಕೊಂಡು ಕರೆಕ್ಟಾಗಿ ಹಿಡ್ಕೊಳ್ಳಿ. ಮೊದಲಿಗೆ ನೋಡಿ, ಇಲ್ಲಿ ನಾನು ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸತಿನೂ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಮಾಡ್ಕೊಂಡಿದ್ದಾಗಿದ ತಕ್ಷಣ ನಾನು ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ನ ಹಾಕೋತೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ. ಇದು ಟೈಟಾಗಿ ಎಳ್ಕೊಬಾರ್ದು, ಸೀರೆ ಸುತ್ತ ಬಂದುಬಿಡುತ್ತೆ. ಸೊ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸತಿ ಇದ್ರ ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಮಾಡ್ಕೊಂಡಿದ್ದಾಗಿದ ತಕ್ಷಣವೇ ನಾವೀಗ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬೀಡ್ ಲಾಕು ಹಾಗೆ ಬಟ್ಟೆಗೆ ಕೂಡ ಲಾಕು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ, 1 2 3 4 ಚೈನ್ಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಟ್ವಿಸ್ಟ್ ಇದೆ ಇಲ್ಲಿ ನೋಡಿ. ಈ ಥರ 4 ಚೈನ್ಸ್ ಹಾಕ್ಕೊಂಡಿದ್ದ ತಕ್ಷಣ ನಾವು ಸೀರೆನ ಸ್ವಲ್ಪ ಈ ಥರ ಟರ್ನ್ ಮಾಡ್ಕೊಳ್ಳೋಣ, ಅಂದರೆ ಹಿಂದ್ಗಡೆ ತಿರುಗಿಸ್ಕೊಂಡು ಇಲ್ಲಿ ನೋಡಿ, ನಾವು 2 ಟೈಮ್ಸ್ ಏನು ಲಾಕ್ ಮಾಡಿರ್ತೀವಲ್ವ ಅಲ್ಲಿ ಹೋಗಿ, ಅದರ ಮಧ್ಯದಲ್ಲಿ ಹೋಗಿ ನಾವು ಲಾಕ್ ಮಾಡೋಣ. ಸ್ವಲ್ಪ ನಮ್ಮದಿದು ವೆಲ್ವೆಟ್ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಸೊ ಅದು ಟೈಟಾಗಿದೆ. ನೋಡಿ, ಈಗ ನಾನು ಅದು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್, ಆಯಿತಾ? ಆಮೇಲೆ ಈ ಕಡೆ ನಾವು ತಿರುಗಿಸ್ಕೊಂಬಿಡೋಣ, ಮತ್ತು ಸೀದಾ ಟರ್ನ್ ಮಾಡ್ಕೊಳ್ಳೋಣ. ಆಗ 1 2 ಚೈನ್ಸ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 4 ಚೈನ್ ಏನಿದೆಯಲ್ವ, ಇಲ್ಲಿ 4 ಚೈನ್ಸ್ ಹಾಕಿದ್ದೀವಲ್ವ, ಅದರೊಳಗಡೆಯಿಂದ ಹೋಗಿ ದಾರನ ತಂದು ಮೊದಲು 2ರಿಂದ 1, ನೆಕ್ಸ್ಟು ಇನ್ನೊಂದು 2ರಿಂದ 1. ಇನ್ನೊಂದು ಸತಿ ನೋಡಿ, ಸೂಜಿ ಮೇಲೆ ದಾರ, 4 ಚೈನ್ ಒಳಗಡೆ ಹೋಗೋದು, ದಾರನ ತರೋದು, 2ರಲ್ಲಿ 1, 2ರಲ್ಲಿ 1. ಇದೇ ಥರ ನಿಮಗೆ ಎಷ್ಟು ಲೆಂತ್ ನೋಡಿ, ಮೀಡಿಯಮಾಗೆ ತೊಗೊಳ್ಳಿ. ಜಾಸ್ತಿ ಲೆಂತ್ ತೊಗೋಬೇಡಿ, ತುಂಬ ಶಾರ್ಟು ತೊಗೋಬೇಡಿ, ಮೀಡಿಯಮಾಗೆ ತೊಗೊಳ್ಳಿ. ಹಾಗೆ ಎಲ್ಲ ಕಂಬಗಳ ಉದ್ದ ಈಕ್ವಲ್ ಆಗೇ ಇರಬೇಕು. ಹಾಗಾದರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ, ಲುಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹೆಚ್ಚು ಕಡಿಮೆ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ, ಇದೇ ಥರ ಅದು ನಾವೇನು 4 ಚೈನ್ ಹಾಕಿರ್ತೀವಲ್ವ ಅದು ಫುಲ್ ಆಗೋವರೆಗೂ ನಾವು ಈ ಥರ ಕಂಬಗಳನ್ನ ಮಾಡ್ಕೊಳ್ಳೋಣ. ಮಿನಿಮಮ್ ಅದರಲ್ಲಿ ಒಂದು 7ರಿಂದ 8 ಹಾಕ್ಬೋದು ನಾವು. 7ರಿಂದ 8 ಕಂಬಗಳನ್ನ ಮಾಡ್ಕೊಳ್ಳೋಣ. ಈಗ ಕೌಂಟ್ ಮಾಡ್ತೀನಿ ಎಷ್ಟಾಗಿದೆ ಅಂತ.
ಇದು ಫಸ್ಟ್ 2 ಚೈನ್ ಏನು ಹಾಕಿರ್ತೀವಲ್ಲ ಅದನ್ನು ಕೌಂಟ್ ಮಾಡಬೇಡಿ. 1 2 3 4 5 6 7 8 ಆಗಿದೆ. 8 ಆಗಿದೆ ನನಗೀಗಾಗಲೇ. ನಾನೀಗ ಆರ್ಚು ಕೂಡ ಫುಲ್ ಆಗಿದೆ. ಸೊ ಇಲ್ಲಿಗೆ ನಾನು ಕಂಬಗಳನ್ನ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿಬಿಟ್ಟು ನೋಡಿ, ಲಾಕ್ ಮಾಡಬೇಡಿ, ಸ್ವಲ್ಪ ದಾರನ ಮೇಲೆ ಮಾಡಿ ನಾವು ಇಲ್ಲೇ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲೇ ಬೀಡನ್ನ ಆ್ಯಡ್ ಮಾಡಿಕೊಂಡೆ, ಮತ್ತು ಬೀಡ್ ಲಾಕ್ ಕೂಡ ಮಾಡಿದೆ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಮತ್ತೆ 1 2 3 4 ಚೈನ್ಸ್ನ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿಕೊಂಡು, ಅಂದರೆ ಸೀರೆನ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಫಸ್ಟ್ ಚೈನ್ ಕಾಣಿಸ್ತಾ ಇದೆ. ಇಲ್ಲಿ ಕೆಳಗಡೆನೂ ದಾರ ಇದೆ, ನಾವು ಇಲ್ಲಿಂದನೂ ದಾರ ತರ್ಬೋದು, ಬಟ್ ಅಷ್ಟು ನೀಟಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಚೈನ್ ಏನಿದೆಯಲ್ಲ ಇದರೊಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಮತ್ತು ಸೀದಾ ಬಂದ್ಬಿಡೋಣ. ಬಂದುಬಿಟ್ಟು 1 2 ಚೈನ್ಸ್ನ ಹಾಕ್ಕೊಳ್ಳೋಣ. ಸೂಜಿ ಮೇಲೆ ದಾರ ತೊಗೊಂಡು ಈ 4 ಚೈನ್ ಒಳಗಡೆಯಿಂದ ಹೋಗಿ ದಾರ ಅಂತಂದು ನೋಡಿ ಕಂಬಗಳನ್ನ ಮಾಡ್ಕೊಳ್ಳೋಣ. ಮತ್ತೆ 1 ಈಗ 2 ಇದೇ ಥರ ನಾನು ಹೇಳಿದಾಗೆ ಇದ್ರ ತುಂಬ ನಾವು ಅದೇನು ಸ್ಮಾಲ್ 4 ಚೈನ್ ತೊಗೊಂಡಿದ್ದೀವಲ್ವ ಅದು ಫಿಲ್ ಆಗೋವರೆಗೂ ನಾವು ಕಂಬಗಳನ್ನ ಮಾಡ್ಕೋಬೇಕು. ನೋಡಿ ಇದನ್ನು ನಾನು ಫುಲ್ ಮಾಡಿಬಿಟ್ಟು ತೋರಿಸ್ತೀನಿ. ಅಲ್ಲಿವರೆಗೂ ಎಷ್ಟು ಈ ಥರ ಎಷ್ಟು ಹಾಕ್ತಾ ಇದ್ದೀನಿ ಅಂದರೆ ಒಂದು 5 ಪೆಟಲ್ಸು, ಈ ಥರ 5 ಪೆಟಲ್ಸು ಬರೋವರೆಗೂ ನಾನು ಇದನ್ನು ಮಾಡಿಕೊಂಡು ಹೋಗ್ತೀನಿ. 5 ಪೆಟಲ್ಸ್ ಆಗಿದ ತಕ್ಷಣ ಅಲ್ಲಿ ಕುಚ್ಚಿಗೆ ಸ್ವಲ್ಪ ನಾವು ಗ್ಯಾಪ್ ಬಿಡಬೇಕಾಗುತ್ತೆ. ನೋಡಿ ನಿಮಗೆ ಕುಚ್ಚು ಆಪ್ಷನಲ್, ಕುಚ್ಚು ಬೇಕು ಅಂದರೆ ಕುಚ್ಚಿಗೆ ಗ್ಯಾಪ್ ಬಿಟ್ಕೊಂಡು ಹಾಕ್ಬೋದು. ಇಲ್ಲಪ್ಪ ನಮಗೆ ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ನಾವು ಫುಲ್ಲು ಇದೇ ಥರ ಹಾಕ್ಕೊಂಡು ಹೋಗ್ಬೋದು. ಯಾವ ಥರ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಗೊತ್ತಾಗ್ತಾಯಿದೆ, ತುಂಬ ಈಸಿ ಫ್ರೆಂಡ್ಸ್, ಏನು ಕಷ್ಟ ಇಲ್ಲ ಇದು. ನೋಡಿ ಮತ್ತೆ ಕೌಂಟ್ ಮಾಡ್ಕೋತೀನಿ. ಈ 2 ಚೈನ್ಸ್ನ ಬಿಟ್ಬಿಡೋಣ. ಇಲ್ಲಿಂದ 1 2 3 4 5 6 7 8 ನಂದು ಕರೆಕ್ಟಾಗಿ ಈಗ 8 ಆಗಿದೆ. 8 ಆಗಿದ ತಕ್ಷಣ ನೋಡಿ ಮತ್ತೆ ಬೀಡನ್ನ ದಾರ ಮೇಲೆ ಮಾಡಿಬಿಟ್ಟು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡ್ತೀನಿ. ಹಾಗೆ ಸೀರೆಗೆ ಕೂಡ ಲಾಕು, ಅಂದರೆ ಬಟ್ಟೆಗೆ ಕೂಡ ಲಾಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ. ಮತ್ತು ಈಗ 1 2 3 4 ಚೈನ್ಸು ಟರ್ನ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ ಚೈನ್ ಒಳಗಡೆ ಲಾಕ್ ಮಾಡೋದು ನೋಡಿ, ಮತ್ತೆ ಸೀದಾ ಬರೋದು, 2 ಚೈನ್ಸ್ ಹಾಕ್ಕೊಳ್ಳೋದು, ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, 4 ಚೈನ್ ಒಳಗಡೆ ಹೋಗಿ ಕಂಬಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡೋದು. ಇಷ್ಟೇ ಫ್ರೆಂಡ್ಸ್, ವೆರಿ ಈಸಿ ಡಿಸೈನ್ ಇದು. ಇದೇ ಥರ ನಾನು 5 ಪೆಟಲ್ಸ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಈಗ ಒಂದು 5 ಪೆಟಲ್ಸ್ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಇದೇ ಥರ ಸೇಮ್ ಲೆಂತಲ್ಲೇ ಎಲ್ಲ ಬಂದಿರಬೇಕು. ಈಗ ನೋಡಿ 5 ಪೆಟಲ್ಸ್ ಆಗಿದ ತಕ್ಷಣ ನೋಡಿ ನಾವು ಪ್ರತಿಯೊಂದು ಪೆಟಲ್ಸ್ ಆಗಿದ ತಕ್ಷಣ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ತಾ ಇದ್ವಿ ಅಲ್ವಾ. ಬಟ್ ಇಲ್ಲಿ ಬೀಡ್ ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ಕುಚ್ಚಿಗೆ ನಾನು ಪ್ಲೇಸ್ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈಗ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು 1 2 3 4 ಚೈನ್ಸ್ನ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು ಮಾಡಿಕೊಂಡು ಇನ್ನೊಂದು ಸತಿ ಲಾಕು. ಎವ್ರಿ ಟೈಮ್ ನಾವು ಕುಚ್ಚಿಗೆ ಅಂತ 5 ಚೈನ್ಸ್ನ ಹಾಕಿದ್ಮೇಲೆ ಇಲ್ಲಿ ಮತ್ತೆ ಏನು ಸ್ಟಾರ್ಟ್ ಮಾಡ್ತೀವಲ್ವ ಅಲ್ಲಿ ನಾವು ಎವ್ರಿ ಟೈಮ್ 2 ಟೈಮ್ಸ್ ಲಾಕ್ ಮಾಡಬೇಕು. ಯಾಕಂದರೆ ನಾವು ಬೀಡನ್ನ ಆ್ಯಡ್ ಮಾಡಿಕೊಂಡು 4 ಚೈನ್ಸ್ ಹಾಕ್ಕೊಂಡ್ಮೇಲೆ ಟರ್ನ್ ಹಾಕ್ತೀವಲ್ವ, ಬ್ಯಾಕ್ ಸೈಡ್ ಟರ್ನ್ ಆದಾಗ ಇಲ್ಲಿ ಲಾಕ್ ಮಾಡೋಕ್ಕೆ ಇದು 2 ಟೈಮ್ಸ್ ನಾವು ಲಾಕ್ ಹಾಕಬೇಕು. ಸೊ ನೋಡಿ ಈಗ ಮತ್ತೆ ಇಲ್ಲಿಂದ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಬೀಡ್ ಲಾಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕು. ಈಗ 4 ಚೈನ್ಸ್ 1 2 ನೋಡಿ ಈ ಥರ ಥ್ರೆಡ್ ಮಿಸ್ ಆಗ್ತಾ ಇರುತ್ತೆ. 3 4 ಚೈನ್ಸ್ ಆಗಿದ ತಕ್ಷಣ ನೋಡಿ ಇಲ್ಲಿ ಲಾಕ್ ಒಳಗಡೆ 2 ಟೈಮ್ಸ್ ಹಿಂಗೆ ಲಾಕ್ ಮಾಡಿರ್ತೀವಲ್ವ ಅದರೊಳಗಡೆ ಹೋಗಿ
ದಾರನ ತಂದು ಲಾಕ್ ಮಾಡೋಣ, ಮಾಡ್ಕೊಳ್ಳೋದಷ್ಟೇ. ಮತ್ತು ಟರ್ನ್ ಆಗಿಬಿಡೋಣ, 2 ಟೈಮ್ಸ್ ಚೈನ್ ಹಾಕೋಣ. ಈ ಥರ ಕಂಬಗಳನ್ನ ಮಾಡೋಕ್ಕೆ ಶುರು ಮಾಡೋಣ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಗೊತ್ತಾಯ್ತಲ್ವ ನಿಮಗೆ? ವೆರಿ ಈಸಿಯಾಗಿ ಹೇಗೆ ಹಾಕೋದು, ಏನು ಜಾಸ್ತಿ ಟೈಮ್ ಅಂದರೂ ಕೂಡ ಇದನ್ನು ಪಕ್ಕ ಒಂದು 3 ಅವರ್ಸಲ್ಲೇ ಮುಗಿಸ್ಬಿಡ್ತೀರ. ಯಾರು ಹೊಸದಾಗಿ ಕಲಿಯೋರಾದರೂ ಕೂಡ ಒಂದು 3 ಅವರ್ಸಲ್ಲೇ ಕಂಪ್ಲೀಟ್ ಮಾಡಿಬಿಡ್ತೀರ. ಸೊ ಗೊತ್ತಾಯ್ತಲ್ವ? ಇದೇ ಥರ ಫುಲ್ಲು ಸೀರೆನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನಾನು ನಿಮಗೆ ಫಿನಿಷ್ ಮಾಡಿಬಿಟ್ಟು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ, ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಇಲ್ಲೀಗ ಫೈನಲಿ ಈ ಥರ ಬಂದಿದೆ. ಕುಚ್ಚುಗಳೆಲ್ಲ ನಾನು ತುಂಬ ಶಾರ್ಟಾಗಿ ಕಟ್ಟಿದ್ದೀನಿ, ಯಾಕಂದರೆ ಇದು ಕೂಡ ತುಂಬ ಶಾರ್ಟ್ ಇರೋದ್ರಿಂದ ಈ ಕುಚ್ಚಿಗೆ ಸರಿ ಹೋಗುವಂತೆ ನಾವು ಈ ಥರ ಈ ಸೈಜಲ್ಲಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಹೇಗೆ ಮಾಡಿದ್ದೀನಿ ನಾನು, ಅಂದರೆ ಬೇಕು ಅಂತ ಮಾಡಿದ್ದಲ್ಲ, ಟಿ ವಿ ನೋಡ್ತಾ ಈ ಥರ ಮಿಸ್ಟೇಕ್ ಆಗಿದ್ದು. ಇದನ್ನು ಯಾಕೆ ಹಿಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ, ಕಸ್ಟಮರ್ಸ್ ಏನಾದರೂ ನಾವು ಈ ಥರ ಹಾಕುವಾಗ ನಾವು ಅದು ನೋಡ್ಕೊಂಡು ಇದು ನೋಡ್ಕೊಂಡು ಏನೋ ಕೆಲಸ ಮಾಡ್ತಾ, ಕೆಲಸ ಏನು ಮಾಡೋಕ್ಕಾಗಲ್ಲ ಕುಚ್ಚು ಹಾಕಬೇಕಾದ್ರೆ, ಬಟ್ ಟಿ ವಿ ನೋಡಿಕೊಂಡು ಏನೋ ಒಂದು ಮಾಡಿಕೊಂಡು ಈ ಥರ ಎಡವಟ್ಟು ಮಾಡ್ಕೊಂಡ್ಬಿಡ್ತೀವಿ ಅವಾಗವಾಗ. ಬಟ್ ಇಮಿಡಿಯೇಟಾಗಿ ನಾವು ನೋಡಿ ಇದನ್ನು ಹಾಕಿದ ತಕ್ಷಣ ನಾವು ಇಲ್ಲೇ ಎಲ್ಲೋ ಇದ್ದರೆ ಬಿಚ್ಚಿಬಿಟ್ಟು ಹಾಕ್ಬೋದು. ಬಟ್ ಸರಿ ಫುಲ್ ಕಂಪ್ಲೀಟ್ ಆದಮೇಲೆ ನಾವು ನೋಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಹಾಕಬೇಕು. ನಾನು ಇದನ್ನು ಸುವರ್ಣ ಗೃಹ ಮಂತ್ರಿ ಟಿ ವಿ ನೋಡಿಕೊಂಡು ಹಾಕಿರೋದ್ರಿಂದ ಆ ಥರ ನೋಡಿ ಎಷ್ಟೊಂದು 4 ಕಂಬ ಹಾಕಿದ್ದೀನಿ ಅಷ್ಟೇ, ಅದು ಹಾಗಾಗಿ ಆ ಥರ ಕಾಣಿಸ್ತಾ ಇದೆ. ಸೊ ನೋಡಿ, ಸೊ ಅದಕ್ಕೆ ನಾನು ನನ್ನ ಸೀರೆಗೆ ಹಾಕಿದ್ದೀನಿ, ಕಸ್ಟಮರ್ದು ಸೀರೆ ಹಾಕಿದ್ದೀನಿ, ಅದರದ್ದು ಫೋಟೋ ಹಾಕಿರ್ತೀನಿ ಮೇಲೆ, ಬೇಕಿದ್ರೆ ನೋಡಿ ಹೇಗಿದೆ ಅಂತ. ಇದಕ್ಕೆ ನಾವು 350 to 400ವರೆಗೂ ಚಾರ್ಜ್ ಮಾಡ್ಬೋದು. ಬರೀ ಸೀರೆಗೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದನ್ನು ನಾವು ವೇಲ್ಗೂ ಕೂಡ ಹಾಕ್ಕೋಬೋದು, ಅಥವಾ ಸ್ಲೀವ್ಸ್ ಬರುತ್ತಲ್ವ, ಸ್ಲೀವ್ಸ್ಗೆ ಈ ಕುಚ್ಚು ಇಲ್ದಿರ, ಕುಚ್ಚು ವಿತೌಟ್ ಕುಚ್ಚನ್ನ ಇಲ್ಲದೆ ಇರೋ ಥರ ಇದೇ ಥರ ಹಾಕ್ಕೊಂಡು ಹೋಗ್ಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ರೆ ಅನ್ಸುತ್ತೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್, ಬಾಯ್.